ಕ್ರಿಯೆಗೆ ಪ್ರತಿಕ್ರಿಯೆ, ಕೊಲೆಗೆ ಪ್ರತೀಕಾರದ ಕೊಲೆ ಅಂತ ಹೋದ್ರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಇವೆಲ್ಲವೂ ಕೂಡ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ನಡೆದಿದೆ. ಸುಹಾಸ್ ಶೆಟ್ಟಿ ನಡು ರಸ್ತೆಯಲ್ಲಿ ಬೀದಿ ಹೆಣವಾಗಿದ್ದಾರೆ. ಹತ್ಯೆ ಮಾಡಿ ಸ್ಥಳದಲ್ಲೇ ಕಾರಿನಲ್ಲೇ ಮಾರಕಾಸ್ತ್ರವನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಹಂತಕರು. ಕಾರಿಗಡ್ಡ ಹಾಕಿ ಮನಸೋ ಇಚ್ಛೆ ಕೊಲೆ ಮಾಡಿದ್ದಾರೆ ಹಂತಕರು. ಕಾರಿನ ಮೇಲೆಲ್ಲ ಸುಹಾಸ್ ಶೆಟ್ಟಿಯ ರಕ್ತ ಚಿಮ್ಮಿದೆ. ಘಟನಾ ಸ್ಥಳದಲ್ಲಿದ್ದ ಕಾರ್ನಲ್ಲಿ ಲಾಂಗ್ಗಳು ಪತ್ತೆಯಾಗಿದೆ, ಡ್ರ್ಯಾಗನ್ ಪತ್ತೆಯಾಗಿದೆ. ಸುಹಾಸ್ ಕಾರು ಹಾಗೂ ಹತ್ಯೆಗೆ ಬಳಸಿದ ವಾಹನಗಳನ್ನ ಸದ್ಯಕ್ಕೆ ಹಾಕಿ ವಶಕ್ಕೆ ಪಡೆದುಕೊಂಡಿದೆ. ಹತ್ಯೆ ಮಾಡಿ ಸ್ಥಳದಲ್ಲೇ ಕಾರಿನಲ್ಲೇ ಮಾರಕಾಸ್ತ್ರವನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಕಾರಿಗೆ ಅಡ್ಡ ಹಾಕಿ ಮನಸೋ ಇಚ್ಛೆ ಕೊಲೆ ಮಾಡಿದ್ದಾರೆ ಹಂತಕರು. ಕಾರಿನ ಮೇಲೆಲ್ಲ ಸುಹಾಸ್ ಶೆಟ್ಟಿಯನ್ನ ಇರಿದು ಚುಚ್ಚಿ ಕೊಲ್ಲುವಾಗ ಮೈಯಲ್ಲಿದ್ದಂತಹ ರಕ್ತ ಕಾರಿನ ಮೇಲೆಲ್ಲ ಚಿಮ್ಮಿದೆ. ಇದರ ಮುನ್ಸೂಚನೆ ಸುಳಿವು ಗೊತ್ತಾಗಿಯೇ ಕಾರನ್ನ ಫಾಸ್ಟ್ ಗೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ ಸುಹಾಸ್ ಶೆಟ್ಟಿಯ ಡ್ರೈವಿಂಗ್ ನಲ್ಲಿ ಹೋಗಿ ಒಂದು ಅಂಗಡಿಗೆ ಗುದ್ದುತ್ತಾರೆ. ಕಾಯ್ಕೊಂಡಿದ್ದಂತಹ ಹಂತಕರು ಕಾರಿನಿಂದ ಇಳಿದು ಬಂದು ಕೈಗೆ ಸಿಕ್ಕಂತಹ ಅಥವಾ ಅವರು ತಗೊಂಡು ಬಂದಿದ್ದ ವೆಪನ್ಗಳು, ಲಾಂಗು, ಡ್ರ್ಯಾಗರ್ ಇವೆಲ್ಲವನ್ನ ಬಳಸಿ ಮನಸೋ ಇಚ್ಛೆ ಇರಿದು ಚುಚ್ಚಿ ಕೊಂದು ಹಾಕಿದ್ದಾರೆ. ನಂತರ ಆ ವೆಪನ್ಗಳನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಪ್ರಶ್ನೆ ಇನ್ನೂ ಕೂಡ ಆ ಹಂತಕರು ಸಿಕ್ಕಿಲ್ವಾ, ಸುಳಿವು ಸಿಕ್ಕಿಲ್ವಾ ಯಾರು ಅಂತ. ಸಿಸಿಟಿವಿಯನ್ನ ಜಾಲಾಡಿದಂತಹ ಪೊಲೀಸರು ಎಲ್ಲಿ ತನಕ ಈ ಒಂದು ತನಿಖೆಯನ್ನ ತಗೊಂಡು ಹೋಗಿದ್ದಾರೆ, ಬೆಳವಣಿಗೆಗಳು ಏನಾಗ್ತಾ ಇದೆ. ಒಂದು ಕಡೆ ಮಗದೊಂದು ಕಡೆ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿದೆ, ಅವನ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹಿಂದೂ ಮುಖಂಡರುಗಳು ರಾತ್ರಿಯೆಲ್ಲ ಪ್ರತಿಭಟನೆ ಮಾಡಿದ್ರು. ಈಗಲೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮಗದೊಂದು ಕಡೆ ರಸ್ತೆಗೆ ಬಸ್ ಇಳಿಯದಂತೆ ತಡೆ ಹಾಕಲಾಗಿದ್ದು, ಅದ್ರ ಮೇರಿಯೂ ಕೂಡ ಬಸ್ ಇಳಿದ್ರೆ ಕಲ್ಲನ್ನ ತಗೊಂಡು ತೂರ್ತಾ ಇದ್ದಾರೆ, ಬೀಸ್ತಾ ಇದ್ದಾರೆ. ಇಲ್ಲಿ ತನಕ ಬಂದು ನಿಂತಿದೆ. ಈ ಭಾಗದಲ್ಲಿ ಆಗಿರುವಂತಹ ಈ ರೀತಿಯ ಕೊಲೆ ಇದು ಮೊದಲ ಅಂದ್ರೆ ಖಂಡಿತವಾಗಿಯೂ ಅಲ್ಲ. ಅಂಡ್ ಇದೇ ಕೊನೆನಾ ಅಂದ್ರೆ ಅದಕ್ಕೂ ಕೂಡ ಉತ್ತರ ನೋ. ಪ್ರತೀಕಾರದ ಮರ್ಡರ್ಗಳು ಆ ಭಾಗದಲ್ಲಿ ಆಗ್ತಲೇ ಇರುತ್ತೆ. ಹೇಳಿ ಕೇಳಿ ಮಂಗಳೂರು ಭಾಗ ಬಹಳ ಸೂಕ್ಷ್ಮ ಪ್ರದೇಶ. ಇದರಲ್ಲಿ ಪೊಲೀಸ್ ಅವರ ಎಡವಟ್ಟು ಕೂಡ ಎದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇದೇ ಒಂದು ಕೆಲ ದಿನಗಳ ಹಿಂದೆ ಪ್ರತೀಕಾರದ ಹೆಜ್ಜೆಯನ್ನ ತಗೊಳ್ತಾ ಇದೀವಿ, ಪ್ರತೀಕಾರ ತೀರಿಸ್ಕೊಳ್ತೀವಿ, ನಿನ್ನ ದಿನ ಮುಗೀತು ಅನ್ನುವಂತಹ ಸ್ಟೇಟಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ರು ಕೂಡ, ಅದರಲ್ಲೂ ಕೂಡ ಸುಹಾಸ್ ಶೆಟ್ಟಿಯ ಹೆಸರನ್ನ ಮೆನ್ಷನ್ ಮಾಡಿದ್ರು ಕೂಡ ಪೊಲೀಸರು ಎಲ್ಲಿ ಎಡವಿದ್ರು? ಸೈಬರ್ ಸೆಲ್ ನಿದ್ರೆ ಮಾಡ್ತಾ ಇತ್ತಾ? ಗೊತ್ತಿರ್ಲಿಲ್ವಾ ಯಾರ ಅಕೌಂಟ್, ಇದ್ರ ಹಿಂದೆ ಯಾರಿದ್ದಾರೆ, ಇವ್ರ ಉದ್ದೇಶ ಏನು? ಯಾವ ತನಿಖೆಗೂ ಕೂಡ ಪೊಲೀಸರು ಅಥವಾ ಸೈಬರ್ ಸೆಲ್ ಮುಂದಾಗ್ಲಿಲ್ವಾ? ಒಂದು ಪ್ರಶ್ನೆ. ಮತ್ತೊಂದು ಕಡೆ ಧರ್ಮ ಸಂರಕ್ಷಕರು ಅಂತ ಹೇಳ್ಕೊಳ್ಳುವ ಎರಡೂ ಧರ್ಮದಲ್ಲೂ ಕೂಡ ಧರ್ಮದಲ್ಲಿರುವಂತಹ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಕ್ ಆಗ್ತಾ ಇಲ್ವಾ? ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದೇ ಉತ್ತರ ಆದ್ರೆ, ಕೊಲೆಗೆ ಪ್ರತೀಕಾರದ ಕೊಲೆಯೇ ಉತ್ತರ ಅನ್ನೋದಾದ್ರೆ ಜೀವಕ್ಕೆ ಬೆಲೆ ಎಲ್ಲಿದೆ? ಎಸ್, ಮಾರಕಾಸ್ತ್ರವನ್ನ ಬಿಟ್ಟು ಒಂದು ಕಡೆ ಎಸ್ಕೇಪ್ ಆಗಿದ್ದಾರೆ ಹಂತಕರು ಮತ್ತು ಅವರು ಹತ್ಯೆಗೆ ಬಳಸಿದಂತಹ ವೆಹಿಕಲ್ ನ ಕೂಡ ಗಮನಿಸ್ತಾ ಇದ್ದೀರಿ. ಮಗದೊಂದು ಕಡೆ ಸುಹಾಸ್ ಶೆಟ್ಟಿ, ಇವ್ರ ಮೇಲೆ ಒಂದ್ 2-3 ರೌಡಿ ಶೀಟ್ಗಳು ಕೂಡ ಓಪನ್ ಆಗಿದೆ. ಫಾಜಿಲ್ ಕೇಸ್ನಲ್ಲಿ ಇತ್ತೀಚೆಗಷ್ಟೇ ಜೈಲಿನಿಂದ ಹೊರಗೆ ಬಂದಿದ್ರು. ನಾರ್ಮಲ್ ಜೀವನಕ್ಕೆ ಹೊಂದ್ಕೊಳ್ಳಬೇಕು ಅನ್ನುವಷ್ಟರಲ್ಲೇ ಕೊಲೆಯಾಗಿ ಹೋಗಿದೆ. ಈಗ ನೋವು ತಿನ್ನುವಂಥದ್ದು ಯಾರು? ಒಂದು 5ರಿಂದ 10 ನಿಮಿಷ ಒದ್ದಾಡಿ ಜೀವ ಬಿಟ್ರಲ್ಲ, ಅವರಲ್ಲ, ಅವರ ಮನೆಯವರು. ಈ ಹಂತಕರಿಗೆ ಬುದ್ಧಿ ಕಲಿಸೋದು ಯಾವಾಗ ಮತ್ತು ಯಾರು? ಒಂದು ಪ್ರಶ್ನೆ. ಪೊಲೀಸರು ಅವರ ತನಿಖೆಯನ್ನ ಮಾಡ್ತಾರೆ, ಅವ್ರಿಗೇನು ತಕ್ಕ ಶಾಸ್ತಿ ಆಗ್ಬೇಕು ಮಾಡ್ತಾರೆ. ಬಟ್ ಇದು ನಿಲ್ಲತ್ತಂದ್ರೆ ಖಂಡಿತವಾಗ್ಲೂ ಇಲ್ಲ. ನಿಲ್ಲಬೇಕಾಗಿರೋದು ಎಲ್ಲಿ? ಸೌಹಾರ್ದತೆಯಿಂದ ಬಾಳ್ಬೇಕಾದಂಥವ್ರು ಕೊಲೆ ಮಾಡ್ತೀವಿ, ಮಚ್ಚಿಟ್ಕೊಂಡು ಓಡಾಡ್ತೀವಿ, ಚುಚ್ತೀವಿ, ಕೊಲ್ತೀವಿ, ಆ ನಂತರ ನಮ್ಮ ಧರ್ಮವನ್ನ ಉಳಿಸ್ಕೊಳ್ತೀವಿ ಅಂತ ಯಾವ ಧರ್ಮ ಕೇಳಿದೆ? ಒಬ್ಬನನ್ನ ಕೊಂದು ನನ್ನನ್ನ ಉಳಿಸ್ಕೊ ಅಂತ ಯಾವ ಧರ್ಮ ಇಲ್ಲಿ ತನಕ ಕೇಳಿದೆ? ಅನಾಥರಾಗ್ತಾ ಇರೋದು ಜೀವ ಹೋಗಿರುವಂತಹ ಅವ್ರ ಮನೆಯವರು. ಉತ್ತರ ಕೊಡೋದು ಯಾರು? ನಿಂತ್ಕೊಳ್ತೀರಿ ಎಲ್ಲಿ ತನಕ? ಮಾಧ್ಯಮಗಳು ಈ ವಿಚಾರವನ್ನ ಜೀವಂತವಾಗಿಟ್ಟಿರೋ ತನಕ ಎಲ್ಲಾ ಮಾಧ್ಯಮಗಳ ಮುಂದೆ, ಲೋಗೋಗಳ ಮುಂದೆ ಬರ್ತೀರಿ, ನಾವು ಅವ್ರ ಜೊತೆ ನಾವು ಇರ್ತೀವಿ, ಕೊನೆ ತನಕ ಇರ್ತೀವಿ ಅಂತಾರೆ. ಶಿವಮೊಗ್ಗದ ಹರ್ಷನ ವಿಚಾರವೇ ತಗೊಳ್ಳೋದಾದ್ರೆ ಎಲ್ಲಿ ತನಕ ಅವ್ರ ಜೊತೆಗೆ ನಿಂತ್ಕೊಂಡ್ರಿ ನೀವು? ನೆಟ್ಟಾರು ವಿಚಾರ, ಪ್ರವೀಣ್ ನೆಟ್ಟಾರು ವಿಚಾರ ತಗೊಂಡ್ರೆ ಎಲ್ಲಿ ತನಕ ಅವ್ರ ಜೊತೆಯಾಗಿ ನಿಂತ್ಕೊಂಡ್ರಿ ನೀವು? ಹಬ್ಬ ಹರಿದಿನಗಳಲ್ಲಿ ಅವ್ರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರ? ಮನೆ ಮಗ ಇಲ್ಲ, ನೀವು ತಬ್ಲಿ ಆಗಿದ್ದೀರಿ, ಆ ಮಗ ಜಾಗವನ್ನ ನಾವು ತುಂಬ್ತೀವಿ ಅಂತ ಯಾರಾದ್ರೂ ಹೋದ್ರ? ಎಲ್ಲವೂ ಕೂಡ ಅವರು ಮಣ್ಣಲ್ಲಿ ಮಣ್ಣಾಗಿ ಆ ಮಣ್ಣಿನ ಮೇಲೆ ಹಾಕಿರುವ ಹೂವಿನ ಹಾರ ಒಣಗೋ ತನಕ ಅಷ್ಟೇ.